ನಮಸ್ಕಾರ ಕರ್ನಾಟಕ. ನಮಸ್ಕಾರ ಬೆಂಗಳೂರು. ಈ ಆಟೋದವರ ಅಕ್ರಮಗಳಿಗೆ ಅಕ್ರಮ ಒಂದೆರಡಲ್ಲ. ಪರ್ಮಿಟ್ ಇಲ್ಲದೆ ಆಟೋ ತಗೊಂಡು ರಿಜಿಸ್ಟ್ರೇಷನ್ ಮಾಡೋದು, ಮೀಟರ್ ಹಾಕಲ್ಲ, ಯೂನಿಫಾರ್ಮ್ ಹಾಕಲ್ಲ, ಕರೆದ ಕಡೆ ಬರಲ್ಲ, ಎಲ್ಲೊಂದರಲ್ಲೇ ಪಾರ್ಕಿಂಗು, ಗುಂಪುಗಳು ಕಟ್ಕೊಂಡು ಕನ್ನಡ ಅನ್ನೋ ಹೆಸರಲ್ಲಿ ಹೊರಗಡೆಯಿಂದ ಬಂದಿರುವಂಥ ಅತಿಥಿಗಳ ಹತ್ರ ಮೀಟ್ರಿಗಿಂತ ಜಾಸ್ತಿ 4, 5, 10 ಪಟ್ಟು ಹಣ ಪೀಕೋದು, ಒಂಥರ ರೌಡಿಗಳ ಥರ ವರ್ತನೆ ಮಾಡೋದು. ನಮ್ಮಂಥವ್ರನ್ನ ಪ್ರಶ್ನೆ ಮಾಡಿದ್ರೆ ಗುಂಪಾಗಿ ಕೆಟ್ಟ ಕೆಟ್ಟ ಭಾಷೆನಲ್ಲಿ ವಿಡಿಯೋಗಳನ್ನ ಮಾಡಾಕೋದು. ಈ ರೀತಿ ಒಂದು ವಕೀಲನಾಗಿ ನನಗೆ ಈ ಮಟ್ಟದ ಕೆಟ್ಟ ಕೆಟ್ಟ ಭಾಷೆಗಳನ್ನು ಈ ಅಕ್ರಮ ಆಟೋ ಡ್ರೈವರ್ಗಳು ಬಳಸ್ತಾರೆ ಅಂತಂದ್ರೆ, ನೀವು ನಿಜವಾಗ್ಲೂ ಇಂಥ ಆಟೋ ಡ್ರೈವರ್ಗಳ ಆಟೋ ಹತ್ತು ಬಿಟ್ರೆ ನಿಜವಾಗ್ಲೂ ಡೆಸ್ಟಿನೇಷನ್ ಸೇರ್ತೀರಾ ಅಥವಾ ಬೇರೆ ಏನಾದ್ರೂ ಹಾಕ್ತೀರಾ? ಬೆಳಗ್ಗೆ ಒಂದು ಹಾಕಿದ್ದೆ, ಅವನ ಹೆಸರು ಏನೋ ಹಾಕಿದ್ದಾನೆ, ಏನೋ ಬ್ಲ್ಯಾಕ್ ಮನಿ ಮಂಜಾನ ಅಂತ ಏನೋ ಹಾಕಿದ್ದಾನೆ, ಒಬ್ಬನ ಕಿಲಾಡಿ ಮಂಜ ಅಂತ. ನೆನ್ನೆ ಕಿಲಾಡಿ ಮಂಜುನ ಕಿಲಾಡಿ ವಿಡಿಯೋ ಮೇಲೆ ಯಲಹಂಕ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ. ಗಾಡಿ ನಂಬರು ಕೂಡ FIR ಅಲ್ಲಿ ಹಾಕಿದೆ. ಇಲ್ಲೊಬ್ಬ ರಾತ್ರಿ ಹೊತ್ತು ನಾನು ಸಾರ್ವಜನಿಕರ ಪರವಾಗಿ ಡಾಕ್ಯುಮೆಂಟ್ ಇಕ್ಕೊಳ್ಳಿ, ಪರ್ಮಿಟ್ ಮಾಡ್ಕೊಳ್ಳಿ, ಯೂನಿಫಾರ್ಮ್ ಹಾಕಿ, ಮೀಟರ್ ಹಾಕಿ, ನಮ್ದೇನ್ ತಪ್ಪು? ಅದಕ್ಕೋಸ್ಕರ ಕೆಟ್ಟದಾಗಿ ವಿಡಿಯೋ ಅಂದ್ರೆ ಒಂದು ಲಿಮಿಟ್ ವರ್ಗೂ ನಾನು ಕೇಳಿದೆ. 20 days ಇಂದ ನಾನು ಏನು ರಿಯಾಕ್ಟ್ ಮಾಡಕ್ ಹೋಗಿಲ್ಲ. ಆಮೇಲೆ FIR ಮೊದಲೇ ದಿವಸ ಮಾಡಿಲ್ಲ, 25 days ವೆಯ್ಟ್ ಮಾಡಿ ತದನಂತರ ಇವರು ಲಿಮಿಟ್ ಯಾವಾಗ ಕ್ರಾಸ್ ಮಾಡಿದ್ರೋ ಅವಾಗ FIR ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ನೆನ್ನೆ ಏನೋ ಕೆಟ್ಟ ಭಾಷೆನಲ್ಲಿ ನಮ್ಮ ಫ್ಯಾಮಿಲಿಗಳನ್ನ ಬೈತಾ ಇದ್ದಂತ ಆಟೋ ಡ್ರೈವರ್ಗಳ ಮೇಲೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆನಲ್ಲಿ, ಯಲಹಂಕ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಇದು ಒಬ್ಬ ಅಡ್ವೊಕೇಟಿನ ಪವರ್. ಪೊಲೀಸರು ತಪ್ಪು ಮಾಡಿದ್ರೇನೆ ಒಬ್ಬ ಅಡ್ವೊಕೇಟ್ಗಳಾಗಿ ನಾವು ಬಿಡಲ್ಲ. ನೀವು ಇಷ್ಟೊಂದು ದೊಡ್ಡ ಅಕ್ರಮ ಬಗೆದಷ್ಟು ಆಳಕ್ಕೆ ಹೋಗ್ತಾ ಐತೆ, ಬಗೆದಷ್ಟು ಆಟೋಗಳ ಅಕ್ರಮ, ಪರ್ಮಿಟ್ ಇಲ್ಲ, ಎಷ್ಟು ಲಕ್ಷಾಂತರ ಗಾಡಿನಲ್ಲಿ DL ಇಲ್ಲ, ತಿಂಗಳು 500 ರೂಪಾಯಿ ಮಾಮೂಲಿ ಕೊಟ್ಟು RTOಗೆ ಮತ್ತೆ ಟ್ರಾಫಿಕ್ ಅವ್ರಿಗೆ ಗಾಡಿ ಓಡಿಸೋದು. ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತಾರೆ. ಪರ್ಮಿಷನ್ ಕೊಟ್ಟವ್ರು ಯಾರು? ಪೊಲೀಸರು, ಬೆಂಗಳೂರು ಸಿಟಿ ಪೊಲೀಸು ಮತ್ತೆ RTO. ಈ ಲಗೇಜ್ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿಯೋ ಅಂತ ಆಟೋಗಳನ್ನ ಹೆಂಗ್ ಪರ್ಮಿಟ್ ಮಾಡಿದಿರಾ? ಅದಕ್ಕೆ ಪರ್ಮಿಷನ್ ಇದೆಯಾ? RTO ಪರ್ಮಿಷನ್ ಇರಬೇಕು. ಏನೋ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೆಂಗ್ ಹೊಡಿತೀರಾ ನೀವು? ಯಾರು ಕೇಳೋರು ಇಲ್ವಾ? ಪರ್ಮಿಟ್ ಇಲ್ಲದೆ ಹೆಂಗ್ ಓಡಿಸ್ತೀರಾ? ನೆನ್ನೆ ನಾನು ನೋಡ್ಕೊಂಡ್ ಬಂದೆ. ನೆನ್ನೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿದ್ದೆ. ಹೋಗ್ತಾನು 2 ವೀಲರು, ಬರ್ತಾನು 2 ವೀಲರು. ಹೆಲ್ಮೆಟ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿಕೊಂಡು ಇವರು ನೋಡೋಣ ಅಂತ 90% ಎಲ್ಲ ಆಟೋ ಡ್ರೈವರ್ ಯೂನಿಫಾರ್ಮ್ ಹಾಕಿದ್ರು. ಮೀಟರ್ ಹಾಕ್ತಾವ್ರೆ ಇಲ್ಲೋ ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು, ವ್ಯೂವರ್ಸ್ ಹೇಳ್ಬೇಕು. ಆಟೋ ಡ್ರೈವರ್ಗಳು ಮೀಟರ್ ಹಾಕ್ತಾ ಇದಾರಾ? ನಮ್ಮ ಧ್ವನಿ ಸರ್ಕಾರ ಎಚ್ಚೆತ್ಕೊಂಡ್ಮೇಲೆ RTO ವಂಡರ್ಫುಲ್. ನಾವು ನಿಜವಾಗ್ಲೂ ಒಂದು ಸಲಾಂ RTO ಅಧಿಕಾರಿಗಳಿಗೆ, ಒಂದು ಸಲಾಂ. 1,000ಕ್ಕೂ ಹೆಚ್ಚು FIR ಹಾಕಿದ್ರೆ 1,000 ಆಟೋ ಡ್ರೈವರ್ಗಳ ಅಕ್ರಮ ಆಟೋ ಡ್ರೈವರ್ ಮೇಲೆ FIR ಆಗಿದೆ. ಹ್ಯಾಟ್ಸ್ ಆಫ್ ಟು RTO. ಆಗಬೇಕು. ಕಾರಣ ಯಾಕೆ ಅಂತಂದ್ರೆ ಅಕ್ರಮವಾಗಿ ನೀವು ಆಟೋ ಓಡಿಸ್ತಾ ಇದ್ರೆ FIR ಆಗಬೇಕು. ಒಂದೆರಡಲ್ಲ, 1,000 FIR ಆಗಿದೆ ಅಕ್ರಮ ಆಟೋದವರ ಮೇಲೆ. ದಟ್ಸ್ ಎ ವಂಡರ್ಫುಲ್ ಡೆವಲಪ್ಮೆಂಟ್. 400ಕ್ಕೂ ಹೆಚ್ಚು ಆಟೋಗಳು ಸೀಸ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ 500 ಆಟೋ ಸೀಸ್ ಆಗಿದೆ. ಅಕ್ರಮ ಆಟೋನ ಸೀಸ್ ಮಾಡಿದ್ದಾರೆ. 500 ಆಟೋ ಅನ್ಕೊಂಡ್ರೆ 3.5 ಲಕ್ಷ ಅಂದ್ರೆ ಎಷ್ಟಾಯ್ತು? ಹೆಚ್ಚು ಕಡಿಮೆ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಅಕ್ರಮ ಆಟೋಗಳು RTO ಸೀಸ್ ಮಾಡಿದೆ. ವಂಡರ್ಫುಲ್, ಮತ್ತೊಮ್ಮೆ ವಂಡರ್ಫುಲ್. ಯಾಕೆ ಮಾಡಬಾರ್ದು? ತಪ್ಪ? ನಿಮ್ಮ ಅಕ್ರಮ ಆಟೋಗಳನ್ನ ಸೀಸ್ ಮಾಡೋದು ತಪ್ಪ? ಯಾಕೆ ಅಕ್ರಮ ಆಟೋನ ಓಡಿಸ್ತಾ ಇದ್ದೀರಾ? ಪ್ರಶ್ನೆ ಮಾಡಿದ್ರೆ ಕೆಟ್ಟ ಭಾಷೆಯಲ್ಲಿ ವಿಡಿಯೋ ನಿಮ್ಮೊಬ್ಬರಿಗೆ ನಾ ಮಾಡಕ್ ಬರೋದು?